ಯಾರ ಮಡದಿ ಯಾರ ಮಂಚದ ಸರಕೋ, ಗಂಡನನ್ನ ಬಿಟ್ಟು ಬಂದವಳದ್ದು ಇದು ಒಂದು ಬದುಕೋ. ಅವಳಿಗೆ 36 ವರ್ಷ ವಯಸ್ಸು, ಅವನಿಗೆ ಈಗಿನ್ನು 25 ವರ್ಷ. ಹೀಗಿದ್ದವರಿಗೆ ವಯಸ್ಸು ಜಸ್ಟ್ ಒಂದು ನಂಬರ್ ಆಗಿತ್ತಷ್ಟೇ. ಕಾಮದ ಮುಂದೆ ಇವರ ಏಜ್ ಕೂಡ ಲೆಕ್ಕಕ್ಕೆ ಬಂದಿರಲಿಲ್ಲ. ಬೆಂಗಳೂರಿನ ಸಿಕ್ಕ ಲಾಡ್ಜ್ಗಳಲ್ಲಿ ಹೆಗ್ಗೂ ಸಿಗ್ಗಿಲ್ಲದೆ ಒಂದಾಗ್ತಿದ್ದವರು ಕೊನೆಗೆ ತಮ್ಮ ಬದುಕನ್ನೇ ದುರಂತವಾಗಿಸಿಕೊಂಡಿದ್ದಾರೆ. ಗಂಡ ಮಕ್ಕಳಿದ್ರು, ಇನ್ನೊಬ್ಬನ ಜೊತೆ ತೀಟೆ ತೀರಿಸಿಕೊಳ್ಳೋಕೆ ಹೋದವಳು ಮಸಣ ಸೇರಿದ್ರೆ ಮತ್ತೊಬ್ಬ ಅವಳನ್ನ ಕೊಂದ ಪಾಪಕ್ಕೆ ಇದೀಗ ಜೈಲು ಪಾಲಾಗಿದ್ದಾನೆ. ಈ ಫೋಟೋದಲ್ಲಿರೋ ಸುಂದರಿಯ ಹೆಸರು ಹರಿಣಿ ಅಂತ. ಇವಳಿಗೆ ಮದುವೆಯಾಗಿ 2 ಮಕ್ಕಳಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ನೋಡೋದಕ್ಕೆ ಫ್ರೆಶ್ ಹೈಬ್ರಿಡ್ ಸರಕಿನಂತಿರೋ ಈಕೆ ಸೀರೆ ಉಟ್ಕೊಂಡು ರೋಡಿಗಿಳಿದ್ರೆ ಪಡ್ಡೆ ಹುಡುಗರ ಕಣ್ಣು ಇವಳ ಮೇಲೇನೆ ಇರ್ತಿತ್ತು. ಇವಳ ಬ್ಯೂಟಿಗೆ ಮಾರು ಹೋಗದವರೇ ಇರ್ಲಿಲ್ಲ. ಹೀಗೆ ಇವಳು ಯಾವ ಬ್ಯೂಟಿ ನೋಡ್ಕೊಂಡು ಮೆರೆದಾಡ್ತಿದ್ಲೋ ಅದೇ ಬ್ಯೂಟಿ ಇವತ್ತು ಇವಳ ಪಾಲಿಗೆ ಕಾಲಯಮನಾಗಿ ಕಾಡಿದೆ. ಗಂಡ ಮನೆ ಮಕ್ಕಳು ಸಂಸಾರ ಅಂತ ಅಚ್ಚುಕಟ್ಟಾಗಿ ಇರಬೇಕಾಗಿದ್ದವಳು ಕಾಮದ ಹುಚ್ಚಿಗೆ ಬಿದ್ದು ಅದೊಬ್ಬ ಅಪಾಪೋಲಿಯಿಂದ ತನ್ನ ಉಸಿರನ್ನೇ ಚೆಲ್ಲಿದ್ದಾಳೆ. ಗಂಡ ಕೊಡ್ತಿದ್ದ ಸುಖ ಸಾಲ್ತಿಲ್ಲ ಅಂತ ಇನ್ನೊಬ್ಬನ ಜೊತೆ ಮಂಚದ ಮೇಲೆ ಬೆತ್ತಲಾದವಳು ಕೊನೆಗೆ ತನ್ನ ಬದುಕನ್ನೇ ದುರಂತವಾಗಿ ಅಂತ್ಯವಾಗಿಸಿಕೊಂಡಿದ್ದಾಳೆ. ತನಗೆ ಸಿಗದವಳು ಇನ್ಯಾರಿಗೂ ಸಿಗಬಾರದು ಅಂತ ಹಠಕ್ಕೆ ಬಿದ್ದ ಇವಳ ಲವರ ಮದುವೆಯಾಗಿ 2 ಮಕ್ಕಳಿರೋ ಇವಳ ಕಥೆಯನ್ನೇ ಇವತ್ತು ಮುಗಿಸಿದ್ದಾನೆ. ಹರಿಣಿಗೆ 36 ವರ್ಷ ವಯಸ್ಸು ಅನ್ನೋದು ಇವಳ ಪಾಲಿಗೆ ಜಸ್ಟ್ ಒಂದು ನಂಬರ್ ಅಷ್ಟೇ. ಯಾಕಂದ್ರೆ 36 ವರ್ಷವಾದ್ರೂ ಹರಿಣಿ ನೋಡೋದಕ್ಕೆ 21 ವರ್ಷದ ಹುಡುಗಿಯಂತಿದ್ಲು. ಹೀಗಿದ್ದವಳ ಅಂದಕ್ಕೆ ಸೋಲದವರೇ ಇರ್ಲಿಲ್ಲ. ಅಷ್ಟಕ್ಕೂ ಇವಳ ಕತೆ ಶುರುವಾಗೋದು ಅದೊಂದು ಜಾತ್ರೆಯಿಂದ. ಯಶಸ್ವಿ ಎಂಬಾತ ಇಂಜಿನಿಯರಿಂಗ್ ಮುಗಿಸಿ ಸಾಫ್ಟ್ವೇರ್ ಕೆಲಸ ಮಾಡ್ಕೊಂಡಿದ್ದ. ಅದೊಂದು ದಿನ ಕೆಂಗೇರಿಯ ಜಾತ್ರೆಯೊಂದರಲ್ಲಿ ಹರಿಣಿಯನ್ನ ಕಂಡವನು ಅವಳ ಹಾರ್ಡ್ವೇರ್ಗೆ ಕೈ ಹಾಕಬೇಕು ಅಂತ ಅನ್ಕೊಂಡಿದ್ದ. ಹರಿಣಿ ಮೂಲತಃ ಕೆಂಗೇರಿಯವಳು. ಮದುವೆಯಾಗಿ ಗಂಡ ಮಕ್ಕಳು ಅಂತ ಹಾಯಾಗಿ ಜೀವನ ನಡೆಸ್ತಿದ್ಲು. ಕೆಲ ತಿಂಗಳ ಹಿಂದಷ್ಟೇ ಕೆಂಗೇರಿಯಲ್ಲಿ ಊರ ಹಬ್ಬದ ವೇಳೆ ಹರಿಣಿ ಸೀರೆ ಉಟ್ಕೊಂಡು ಜಾತ್ರೆಯಲ್ಲಿ ಜಾಲಿ ಅಂತ ಓಡಾಡ್ಕೊಂಡಿದ್ಲು. ಆಗ ಯಶಸ್ ಅನ್ನೋ ಈತ ಅದೇ ಜಾತ್ರೆಯಲ್ಲಿ ಹರಿಣಿಯಂತಹ ಆಂಟಿಗಳಿಗೆ ಗಾಳ ಹಾಕ್ತಾ ಯಾರಾದ್ರೂ ಸಿಗ್ತಾರಾ ಅಂತ ಓಡಾಡ್ಕೊಂಡಿದ್ದ. ಆಗ್ಲೇ ಇವನ ಗಾಳಕ್ಕೆ ಹರಿಣಿ ಬಿದ್ದಿದ್ಲು. ಜಾತ್ರೆಯಲ್ಲಿ ಹರಿಣಿಯನ್ನ ನೋಡಿದ್ದ ಇವನು ಅವಳ ಬ್ಯೂಟಿಗೆ ಬೋಲ್ಡ್ ಆಗಿದ್ದ. ಹರಿಣಿ ಹೋದ ಕಡೆಯಲ್ಲೆಲ್ಲ ಫಾಲೋ ಮಾಡಿದ್ದ. ಅದ್ಯಾವಾಗ ಇವರ ಕಣ್ಣೋಟ ಒಂದಾಗಿತ್ತೋ ಗೊತ್ತಿಲ್ಲ. ಅದ್ಯಾವಾಗ ಇವರಿಬ್ಬರ ನಡುವೆ ಮಾತುಕತೆ ನಡೀತೋ ಗೊತ್ತಿಲ್ಲ. 25 ವರ್ಷದ ಹುಡುಗನೊಬ್ಬ ನನ್ನ ಹಿಂದೆ ಬೀಳ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದಂತೆ ಹರಿಣಿಗೆ ಕಾಮದ ಕಟ್ಟೆಯೊಡೆದಿತ್ತು. ಮದುವೆಯಾಗಿ ಗಂಡನಿದ್ರು ಮತ್ತೊಬ್ಬನ ಜೊತೆ ಬೆತ್ತಲಾಗಿ ಕಾಮಸುಖ ಅನುಭವಿಸುವ ಕನವರಿಕೆ ಹರಿಣಿಯನ್ನ ಇನ್ನಿಲ್ಲದಂತೆ ಕಾಡಿತ್ತು. ನಾಯಿ ಹಸಿದಿತ್ತು, ರೊಟ್ಟಿ ಹಳಸಿತ್ತು ಅನ್ನೋ ಹಾಗಾಗಿತ್ತು ಇವರಿಬ್ಬರ ಸ್ಥಿತಿ. ಕಾಮಸುಖವಿಲ್ಲದೆ ನರಳಾಡಿದವನಿಗೆ ಹರಿಣಿ ಇವನ ಕಣ್ಣಿಗೆ ಕಾಮಿನಿಯಾಗಿ ಕಾಣಿಸಿದ್ಲು. ಇತ್ತ ಹರಿಣಿಗೂ ಸಹ ತನ್ನ ಉಳಿದ ಯೌವನವನ್ನ ಮತ್ತೊಬ್ಬನ ಜೊತೆ ಹಂಚಿಕೊಳ್ಳೋದಕ್ಕೆ ಹಾತೊರೆದಿದ್ಲು. ಹೀಗೆ ಜಾತ್ರೆಯಲ್ಲಿ ಪರಿಚಯವಾದವರು ಫೋನ್ ನಂಬರ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರು. ಹೀಗೆ ಫೋನ್ ನಂಬರ್ ಗಳು ಎಕ್ಸ್ಚೇಂಜ್ ಆಗ್ತಿದ್ದಂತೆ ಇವರಿಬ್ಬರ ಕಾಮದಾಟಕ್ಕೆ ಮಿತಿಯೇ ಇಲ್ಲದಂತಾಗಿತ್ತು. ಯಶಸ್ಗೆ ಮದುವೆಯಾಗದಿದ್ದ ಕಾರಣ ಬೀಡಾಡಿದನದ ರೀತಿ ಓಡಾಡ್ಕೊಂಡಿದ್ದ. ಇತ್ತ ಹರಿಣಿಗೆ ಕಾಮದ ಸುಖವಿಲ್ಲದೆ ಒದ್ದಾಡಿ ಹೋಗಿದ್ಲು. ಅಲ್ಲಿಗೆ ಇಬ್ರು ಕಾಮದ ಸುಖದಿಂದ ಕಾದ ಹೆಂಚಿನಂತಾಗಿದ್ರು. ಫೋನ್ ನಲ್ಲಿ ಕಾಲ್ ಮೆಸೇಜ್ ಅಂತಿದ್ದವರು ದೈಹಿಕವಾಗಿ ಒಂದಾಗೋದಕ್ಕೆ ಕಾದು ಕುಳಿತಿದ್ರು. ಇದಕ್ಕೆ ಹರಿಣಿ ಗ್ರೀನ್ ಸಿಗ್ನಲ್ ಕೊಡ್ತಿದ್ದಂತೆ ಯಶಸ್ ಅವಳನ್ನ ಲಾಡ್ಜ್ಗೆ ಕರ್ಕೊಂಡು ಹೋಗಿ ಮಂಚದ ಮೇಲೆ ಬೆತ್ತಲಾಟವನ್ನ ಶುರು ಮಾಡಿದ್ದ. ಮೊದಲ ಸಲ ಪ್ರಿಯಕರನ ಜೊತೆ ಬೆತ್ತಲಾಗಿದ್ದ ಹರಿಣಿಯ ಅಳಿದುಳಿದ ಯೌವನವನ್ನ ಸಹ ಯಶಸ್ ಹರಿದು ಮುಕ್ಕಿದ್ದ. ಹೀಗೆ ಗ್ಯಾಪ್ ಸಿಕ್ಕಾಗ್ಲೆಲ್ಲ ಯಶಸ್ ಹರಿಣಿಯನ್ನ ತನ್ನ ಬೈಕ್ ನಲ್ಲಿ ಕೂರಿಸಿಕೊಂಡು ಬೆಂಗಳೂರಿನ ಗಲ್ಲಿಗಳಲ್ಲಿ ಓಡಾಡ್ತಿದ್ದ. ಹೀಗೆ ಇವರ ಕಾಮದಾಟಕ್ಕೆ ಬೆಂಗಳೂರಿನ ಹಲವು ಲಾಡ್ಜ್ಗಳು ಸಾಕ್ಷಿಯಾಗಿದ್ವು. ಹರಿಣಿ ಕೂಡ ಗಂಡ ಮಕ್ಕಳನ್ನ ಮರೆತು ಪ್ರಿಯಕರನ ಜೊತೆ ಜಾಲಿಯಾಗಿ ಕಾಮಸುಖದಲ್ಲಿ ಮುಳುಗಿ ತೇಲಾಡ್ತಿದ್ಲು. ಕಾಮ ಸುಖದಲ್ಲಿ ಮುಳುಗಿ ಅದಕ್ಕೆ ಪ್ರೇಮ ಅಂತ ಲೇಬಲ್ ಅಂಟಿಸಿಕೊಂಡು ಓಡಾಡ್ತಿದ್ದವರು ಕಾಮದ ಕಟ್ಟೆಯೊಡೆದಾಗ್ಲೆಲ್ಲ ಓಯೋ ರೂಮ್ಗಳಲ್ಲಿ ಬೆತ್ತಲಾಗಿ ಬಿಡ್ತಿದ್ರು. ಆದ್ರೆ ಹಾದರ ಹಾಗೂ ಊಸು ಹೆಚ್ಚು ಹೊತ್ತು ಬಚ್ಚಿಟ್ಕೊಳ್ಳೋದಕ್ಕೆ ಆಗಲ್ಲ ಅನ್ನೋ ಮಾತಿನಂತೆ ಹೆಂಡತಿಯ ಕಾಮದಾಟ ಹರಿಣಿಯ ಗಂಡನಿಗೆ ಗೊತ್ತಾಗಿತ್ತು. ಯಾವಾಗ ಹೆಂಡತಿಯ ಕಾಮದಾಟದ ಬಗ್ಗೆ ಗಂಡನಿಗೆ ಗೊತ್ತಾಯ್ತೋ ಆಗ್ಲೇ ಇವಳ ಕಾಮದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಹರಿಣಿಯ ಗಂಡ ಮುಂದಾಗಿದ್ದ. ಇವಳ ಫೋನ್ ನ ಕಿತ್ಕೊಂಡು ಮನೆಯಲ್ಲೇ ಕೂಡಿ ಹಾಕಿದ್ದ. ಫೋನ್ ಇಲ್ಲದ ಕಾರಣ ಹರಿಣಿ ಕೂಡ ಸುಮ್ಮನಾಗಿದ್ಲು. ಒಂದೆರಡು ದಿನ ಹೋದ್ರೆ ಆಮೇಲೆ ಸರಿದಾರಿಗೆ ಬರ್ತಾಳೆ ಅಂತ ಹರಿಣಿಯ ಗಂಡ ಅನ್ಕೊಂಡಿದ್ದ. ಆದ್ರೆ ನಾಯಿಯನ್ನ ಸಿಂಹಾಸನದ ಮೇಲೆ ಕೂರಿಸಿದೀನಿ ಅಂತ ಅನ್ಕೊಂಡಿದ್ದ ಆತನಿಗೆ ಅದೇನೋ ನೋಡಿ ನಾಯಿ ಕೆಳಗೆ ಹಾರ್ತು ಅನ್ನೋ ಹಾಗೆ ಕಾಮ ಅಂತಿದ್ದಂತೆ ಹೆಂಡತಿ ಮತ್ತೆ ಮನೆಯಿಂದ ಬೇಲಿ ಹಾರಿದ್ಲು. ಕಾಮದ ಸುಖಕ್ಕೆ ಬಿದ್ದವಳು ಮತ್ತೆ ತನ್ನ ಪ್ರಿಯಕರ ಯಶಸ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ಲು. ಇದೇ ಇವಳ ಪಾಲಿಗೆ ಮೃತ್ಯುಗಂಡವಾಗಿತ್ತು. ಕಳೆದ ಶುಕ್ರವಾರ ಓಯೋ ರೂಮ್ ನ ಬುಕ್ ಮಾಡಿದ್ದ ಯಶಸ್ ಅಲ್ಲಿಗೆ ಹರಿಣಿಯನ್ನ ಕರೆಸಿಕೊಂಡಿದ್ದ. ರೂಮ್ಗೆ ಬರ್ತಿದ್ದಂತೆ
ಮತ್ತೆ ಯಶಸ್ ಹರಿಣಿಯನ್ನ ಹರಿದು ಮುಕ್ಕಿದ್ದ. ಹಲವು ದಿನಗಳ ಗ್ಯಾಪ್ನ ನಂತರ ಪ್ರಿಯಕರನ ಜೊತೆ ಒಂದಾಗಿದ್ದ ಖುಷಿಯಲ್ಲಿ ಹರಿಣಿ ಮುಳುಗಿ ತೇಲಾಡಿದ್ಲು. ಹೀಗೆ ಕಾಮಸುಖದಲ್ಲಿ ಒಂದಾಗಿದ್ದವನು ಹರಿಣಿಗೆ ಕಾಮದ ರಸಧಾರೆಯನ್ನ ಹರಿಸಿ ಅವಳನ್ನ ಬೆತ್ತಲಾಗಿ ಮಲಗಿಸಿದ್ದ. ಹರಿಣಿ ಸಹ ಕಾಮಸುಖದಿಂದ ನರಳಿ ತೇಲಾಡಿದ್ಲು. ಪ್ರಿಯಕರ ರಸಧಾರೆ ಹರಿಸ್ತಿದ್ದಂತೆ ಇವಳ ಕಾಮನಾಡಿಗಳು ಸಡಿಲವಾಗಿ ಸುಸ್ತಾಗಿ ಮಂಚದ ಮೇಲೆ ಬೆತ್ತಲಾಗಿ ಮಲಗಿದ್ಲು. ಆಗ್ಲೇ ಪ್ರಿಯಕರನ ಒಳಗಿದ್ದ ರಾಕ್ಷಸ ಹೊರಗೆ ಬಂದಿದ್ದ. ಕಾಮದ ಸುಖದಲ್ಲಿ ತೇಲಾಡಿಸಿ ರಸಧಾರೆ ಹರಿಸಿದ ಪ್ರಿಯಕರ ಹರಿಣಿಯ ರಕ್ತಧಾರೆ ಹರಿಸೋದಕ್ಕೆ ಮುಂದಾಗಿದ್ದ. ಮೊದಲೇ ತಂದಿದ್ದ ಚಾಕುವಿನಿಂದ ಯಶಸ್ ಹರಿಣಿಯನ್ನ ಚುಚ್ಚಿ ಚುಚ್ಚಿ ಕೊಂದಿದ್ದ. ಅಲ್ಲಿವರೆಗೂ ಕಾಮಸುಖದಲ್ಲಿ ಮುಳುಗಿ ತೇಲಾಡ್ತಿದ್ದವಳಿಗೆ ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲಿ ಇವಳ ಪ್ರಿಯಕರ ಇವಳನ್ನ ಪರಲೋಕಕ್ಕೆ ಕಳಿಸಿದ್ದ. ಹರಿಣಿಯ ಮೋಹಕ್ಕೆ ಬಿದ್ದಿದ್ದ ಯಶಸ್ ಹುಚ್ಚನಂತಾಗಿದ್ದ. ಇವಳಿಲ್ಲದೆ ನಾನು ಬದುಕಿರೋದೇ ಇಲ್ಲ ಅನ್ನೋ ಹಂತಕ್ಕೆ ಬಂದಿದ್ದ. ಒಂದಷ್ಟು ದಿನ ಹರಿಣಿ ಮನೆಯಲ್ಲಿ ಲಾಕ್ ಆಗಿದ್ದಾಗ ಕಾಮದ ಸುಖವಿಲ್ಲದೆ ಯಶಸ್ ಒದ್ದಾಡಿ ಹೋಗಿದ್ದ. ಆಗ್ಲೇ ತನ್ನ ಪ್ರಿಯತಮಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಅನ್ಕೊಂಡಿದ್ದ. ನನಗೆ ಸಿಗದವಳು ಇನ್ಯಾರಿಗೂ ಸಿಗಬಾರದು ಅಂತ ಪ್ಲಾನ್ ಹಾಕಿದ್ದ. ಇದರ ಮಧ್ಯೆ ಗಂಡನಿಗೆ ಗೊತ್ತಾಗದಂತೆ ಹರಿಣಿ ಮತ್ತೆ ಯಶಸ್ನ ಕಾಂಟ್ಯಾಕ್ಟ್ ಮಾಡಿದ್ಲು. ನಮ್ಮಿಬ್ಬರ ಕಾಮದಾಟಕ್ಕೆ ಗಂಡ ಕಡಿವಾಣ ಹಾಕ್ತಿದ್ದಾನೆ ಅಂತ ಲವರ್ ಹತ್ರ ಹೇಳ್ಕೊಂಡಿದ್ಲು. ಗಂಡನಿಲ್ಲದ ಟೈಮ್ ನೋಡ್ಕೊಂಡು ಮತ್ತೆ ಹರಿಣಿ ಫೋನು ಮೆಸೇಜು ಅಂತ ಪ್ರಿಯಕರನ ಜೊತೆ ಒಂದಾಗಿದ್ಲು. ಹೀಗಿದ್ದವರು ಕಳೆದ ಶುಕ್ರವಾರ ಮೀಟ್ ಮಾಡಬೇಕು ಅಂತ ಡೇಟ್ ನ ಫಿಕ್ಸ್ ಮಾಡ್ಕೊಂಡಿದ್ರು. ಓಯೋ ರೂಮ್ ನ ಬುಕ್ ಮಾಡಿದ್ದ ಯಶಸ್ ಹರಿಣಿಯನ್ನ ಅಲ್ಲಿಗೆ ಕರೆಸಿಕೊಂಡಿದ್ದ. ಹೀಗೆ ಇಬ್ರು ರೂಮ್ ನ ಸೇರಿಕೊಳ್ತಿದ್ದಂತೆ ಪ್ರಪಂಚವನ್ನೇ ಮರೆತು ದೈಹಿಕವಾಗಿ ಒಂದಾಗಿದ್ರು. ಬಳಿಕ ಪ್ರಿಯತಮೆ ಹರಿಣಿಯ ಹೆಣ ಉರುಳಿಸಿದವನು ರೂಮ್ ನಿಂದ ಕಾಲ್ಕಿದ್ದಿದ್ದ. ಮಾರನೇ ದಿನ ಹೋಟೆಲ್ ಸಿಬ್ಬಂದಿಗೆ ಹರಿಣಿಯ ಕೊಲೆ ವಿಚಾರ ಗೊತ್ತಾಗಿತ್ತು. ಕೂಡಲೇ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ಗೆ ವಿಷಯವನ್ನ ತಿಳಿಸಿದ್ರು. ತಕ್ಷಣವೇ ಎಚ್ಚೆತ್ತುಕೊಂಡ ಪೊಲೀಸರು ಹಂತಕ ಯಶಸ್ನ ಬಂಧಿಸಿದ್ರು. ಪೊಲೀಸರ ವಿಚಾರಣೆ ವೇಳೆ ಯಶಸ್ ತನ್ನ ತಪ್ಪನ್ನ ಒಪ್ಕೊಂಡಿದ್ದ. ಹರಿಣಿ ನನ್ನ ಅವಾಯ್ಡ್ ಮಾಡ್ತಿದ್ಲು, ನನ್ನ ದೂರವಿಡೋದಕ್ಕೆ ಮುಂದಾಗಿದ್ಲು. ಇದು ನನ್ನಿಂದ ಸಹಿಸಿಕೊಳ್ಳೋಕೆ ಆಗಿರ್ಲಿಲ್ಲ. ಇದೇ ಕಾರಣಕ್ಕೆ ಅವಳನ್ನ ರೂಮ್ಗೆ ಕರೆಸಿಕೊಂಡು ಕೊಲೆ ಮಾಡಿದ್ದಾಗಿ ಯಶಸ್ ಪೊಲೀಸರ ಮುಂದೆ ತಪ್ಪೊಪ್ಕೊಂಡಿದ್ದ. ಡಿಸ್ಟೆನ್ಸ್ನ ಬೆಳೆಸೋದಕ್ಕೆ ಟ್ರೈ ಮಾಡ್ತಾರೆ. ಅದು ಆ ಕಾರಣ ಆ ವ್ಯಕ್ತಿ ಕೋಪಗೊಂಡು ದೂರ ಮಾಡ್ತಾರೆ ಅಂತ ಒಂದು ಸಿಟ್ಟಿನಿಂದ ನನಗೆ ಸಿಗೋದಿಲ್ಲ ಅನ್ನೋ ಒಂದು ಉತ್ತರ ಮೇಲೆ ಕಾಮದ ಮದವೇರಿ ಸಿಕ್ಕ ಲಾಡ್ಜ್ಗಳಲ್ಲಿ ಹೆಗ್ಗು ಸಿಗ್ಗಿಲ್ಲದೆ ಒಂದಾಗ್ತಿದ್ದವರು ಕೊನೆಗೆ ತಮ್ಮ ಬದುಕನ್ನೇ ದುರಂತವಾಗಿಸಿಕೊಂಡಿದ್ದಾರೆ. ಗಂಡ ಮಕ್ಕಳಿದ್ರು, ಇನ್ನೊಬ್ಬನ ಜೊತೆ ತೀಟೆ ತೀರಿಸಿಕೊಳ್ಳೋಕೆ ಹೋದವಳು ಮಸಣ ಸೇರಿದ್ರೆ ಇವಳನ್ನ ಕೊಂದ ತಪ್ಪಿಗೆ ಇದೀಗ ಯಶಸ್ ಜೈಲು ಪಾಲಾಗಿದ್ದಾನೆ. ಹೀಗೆ ಗಂಡ ಮಕ್ಕಳಿದ್ರು, ಬೇಲಿ ಹಾರೋ ಹೆಣ್ಣು ಮಕ್ಕಳಿಗೆ ಹರಿಣಿಯ ಹತ್ಯೆ ಕೇಸ್ ಒಂದು ಎಚ್ಚರಿಕೆಯ ಪಾಠ ಅನ್ನೋದಂತೂ ಸತ್ಯ.